ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ತೋರಿಸ್ತಾ ಇರೋದು ನಿಮಗೆ ಪಾಯಸ, ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ. ನಾನು ಏನೂ ಎಕ್ಸ್ಟ್ರಾ ಆಗಲ್ಲ, ಇದೊಂದೇ ರೆಡಿಮೇಡ್ ಇದು. ಸೊ ಈ ಪಾಯಸ ಅಂದರೆ ನನ್ನ ಮಗ ಉಲ್ಲಾಸ್ಗೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಇವತ್ತು ನಿಮಗೂ ಸಹ ತೋರಿಸ್ತಾ ಇದ್ದೀನಿ. ಇದು MTR ಅವ್ರದ್ದು ರೆಡಿ ಮಿಕ್ಸ್ ಅಂತ ಇದೆ. ಸೊ ಅರ್ಧ ಲೀಟ್ರ್ ಹಾಲು, ಒಂದು ಸ್ವಲ್ಪನೂ ನೀರು ಹಾಕಲ್ಲ, ಹಾಗೆ ಮಾಡ್ತೀನಿ. ಈ ತುಪ್ಪ ಮತ್ತು ಕಸ್ಟರ್ಡ್ ಪೌಡ್ರು ನಿಮಗೆ ಆಪ್ಷನಲ್. ಯಾಕಂದರೆ ಈ ಒಂದು ರೆಡಿ ಮಿಕ್ಸರನ್ನೇ ಸಹ ನಿಮಗೆ ಎಲ್ಲ ರೀತಿಯಂತಹ ಡ್ರೈ ಫ್ರೂಟ್ಸ್ ಆಗಲಿ, ಏಲಕ್ಕಿ ಪೌಡ್ರ್ ಆಗಲಿ, ಶುಗರ್ ಆಗಲಿ ಪ್ರತಿಯೊಂದು ಆ್ಯಡ್ ಮಾಡೇ ಬಂದಿರುತ್ತೆ. ಇದು ಜಸ್ಟ್ ಏನಂತಾರೆ, ಹಾಲನ್ನ ಕಾಯಿಸಿ ಅದರೊಳಗಡೆ ಹಾಕ್ಕೊಂಡ್ರೆ ಮುಗೀತು, ಪಾಯಸ ರೆಡಿ. ಸೊ ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ನಾನು ಆವಾಗಲೇ ತೋರಿಸ್ದಾಗಿ ನಾನು ನಂದಿನಿ ಹಾಲು, ರೆಡ್ ಕಲರ್ ನಂದಿನಿ ಹಾಲು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪನೂ ಸಹ ನೀರನ್ನ ಮಿಕ್ಸ್ ಮಾಡಲ್ಲ. ಸೊ ಹಾಗೆ ಕಾಯಿಸುವಂತಹ ಹಾಲು ನೋಡಿ. ಆಲ್ಮೋಸ್ಟ್ ನೀವು ಯಾವುದೇ ಪಾಯಸ ಮಾಡಿದ್ರು ಸಹ ರೆಡ್ ಕಲರ್ ನಂದಿನಿ ಹಾಲು ಪ್ಯಾಕೆಟ್ನ ಯೂಸ್ ಮಾಡಿ. ಯಾಕಂದರೆ ಇದು ತೆಳ್ಳಗೂ ಇರೋಲ್ಲ, ಜಾಸ್ತಿ ಗಟ್ಟಿಗೂ ಇರೋಲ್ಲ. ಸೊ ಆದ್ದರಿಂದ ನೀವು ಬ್ಲೂ ಕಲರ್ ಪ್ಯಾಕೆಟ್ ತೊಗೊಬಿಟ್ರೆ ಅಂತೂ ಪಾಯಸನೇ ಚೆನ್ನಾಗಿ ಬರೋಲ್ಲ ಅಂತಲೇ ಹೇಳಬೇಕು. ಸೊ ಆವಾಗ ನಾನು ಹೇಳಿದೆ, ಇದು ಯಾರಾದರೂ ರಿಲೇಷನ್ ಬಂದಾಗೂ ಸಹ ಪಟ್ಟಂತ ಒಂದು 5 ನಿಮಿಷ ಸಾಕು. ಈ ಹಾಲು ಕಾದ್ರೆ ಅದರೊಳಗಡೆ ಹಾಕ್ಬಿಟ್ರೆ ಇದು ಆಗೋಗುತ್ತೆ. ಸೊ ಅಷ್ಟೇ. ನಾನು ಆಗಲೇ ಹೇಳಿದೆ, ಈ ಕಸ್ಟರ್ಡ್ ಪೌಡ್ರು ಆಪ್ಷನಲ್ ಅಂತ. ಯಾಕಂತಂದರೆ ಇದು ಸ್ವಲ್ಪ ಥಿಕ್ನೆಸ್ ಬರುತ್ತೆ, ಹಾಗೆ ಸ್ವಲ್ಪ ಮ್ಯಾಂಗೋ ಫ್ಲೇವರ್ ಬರುತ್ತೆ. ಸೊ ಇದನ್ನು ನಾನು ಲಾಸ್ಟ್ ಟೈಮ್ ಟ್ರೈ ಮಾಡಿದೆ, ಚೆನ್ನಾಗಿತ್ತು. ಸೊ ಈಗ ಉಲ್ಲಾಸು ಸಹ ಮಮ್ಮಿ ಇದನ್ನೇ ಹಾಕಿ ಮಾಡು ಅಂತ ಹೇಳ್ತಿದ್ದಾನೆ. ಸೊ ನೋಡೋಣ ಹೇಗೆ ಬರುತ್ತೆ ಅನ್ನೋದನ್ನು ತಿಳಿಸ್ತೀನಿ. ಸೊ ಈಗ ಹಾಲು ಕಾಯಲಿ ಫಸ್ಟು. ಹಾಲು ಕಾಯ್ದಾದ್ಮೇಲೆ ಇದನ್ನು ಮಿಕ್ಸ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ನಾನು ಆಗಲೇ ಹೇಳ್ದೆ ಇದರಲ್ಲಿ ಎಲ್ಲ ಮಿಕ್ಸ್ ಆಗಿರುತ್ತೆ ಅಂತ. ಸೊ ನೋಡಿ, ಬಾದಾಮ್ ಪೌಡ್ರು, ಶಾವಿಗೆ, ಹುರಿದಿರೋ ಶಾವಿಗೆನೇ ಹಾಕಿರೋದು, ಏಲಕ್ಕಿ ಪೌಡ್ರು ಪ್ರತಿಯೊಂದೂ ಸಹ ಮಿಕ್ಸ್ ಆಗಿರುತ್ತೆ. ಸೊ ನಾನು ಏನೇ ನೀವು ಪ್ಯಾಕೆಟ್ದು ತೊಗೋಬೇಕು ಅಂದ್ರೂ ಸಹ ಫಸ್ಟು ಮ್ಯಾನುಫ್ಯಾಕ್ಚರ್ ಡೇಟು ಹಾಗೆ ಎಕ್ಸ್ಪೈರಿ ಡೇಟ್ನ ಚೆಕ್ ಮಾಡಿ ನೀವು ತೊಗೊಳ್ಳಿ. ಆಮೇಲೆ ಇಲ್ಲಿ ಸರ್ವ್ 6 ಅಂತ ಇದೆ. ಸೊ ನೀವು 6 ಜನಕ್ಕೆ ಸರ್ವ್ ಮಾಡ್ಬೋದು ಅಂತ ಇದೆ. ಅದು ನಿಮ್ಮ ಇಷ್ಟ, ನೀವು ಎಷ್ಟು ಜನ ತಿಂತೀರಾ ಅಥವಾ ಯಾವ ಕ್ವಾಂಟಿಟಿಲಿ ತಿಂತೀರಾ ಅನ್ನೋದು ಗೊತ್ತಾಗುತ್ತೆ. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ಈಗ ಹಾಲು ಕಾಯ್ತಾ ಇದೆ. ಹಾಲಿಗೆ ಈ ಒಂದು ಹಾಲಿನ ಪ್ಯಾಕೆಟ್ನ ಹಾಕೋತೀನಿ. ಸೊ ನೋಡಿ ಇಷ್ಟೇ. ಸೊ ನೋಡಿ, ನಾನು ಹಾಕೊಂಡೆ ಪ್ಯಾಕೆಟು, ತುಂಬ ಚೆನ್ನಾಗಿರುತ್ತೆ. ಸೊ ಇದು ಒಂದು 5 to 10 ಮಿನಿಟ್ಸ್ ಬಾಯ್ಲ್ ಆಗಿ, ಈಗ ಕಾಯಿಸಿರುವಂಥ ಹಾಲೇ. ಆದರೆ ಶಾವಿಗೆ ನೋಡಿ, ಇಲ್ಲಿ ನೋಡಿ ದ್ರಾಕ್ಷಿ ಸಿಗುತ್ತೆ. ಅಂದರೆ ಡ್ರೈ ಫ್ರೂಟ್ಸ್ ನೀವು ಇನ್ನೂ ನನಗೆ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರಿದು ಆ್ಯಡ್ ಮಾಡ್ಕೋಬೋದು. ಸೊ ನೀವು ಇಷ್ಟೇ ಸಿಂಪಲಾಗಿ ನೀವು ಮನೇಲೇ ಮಾಡ್ಕೋಬೋದು. ಸೊ ನಾನು ಹೇಳ್ದಂಗೆ ನೀವು ಡ್ರೈ ಫ್ರೂಟ್ಸ್ನ ಸಹ ಆ್ಯಡ್ ಮಾಡ್ಕೋಬೋದು. ಸೊ ಅದು ಕೆಲವರಿಗೆ ಡ್ರೈ ಫ್ರೂಟ್ಸ್ ಜಾಸ್ತಿ ಬೇಕು ಅಂತ ಅನಿಸುತ್ತೆ, ಕೆಲವರಿಗೆ ಕಮ್ಮಿ ಬೇಕು ಅಂತ ಅನಿಸುತ್ತೆ. ಸೊ ಆ ಕ್ವಾಂಟಿಟಿ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಆಗಲೇ ಹೇಳಿ ಕಸ್ಟರ್ಡ್ ಪೌಡರ್ನ, ಇದು ಸ್ವಲ್ಪ ಥಿಕ್ನೆಸ್ಸು ಬರುತ್ತೆ, ಸ್ವಲ್ಪ ಟೇಸ್ಟ್ ಇರುತ್ತೆ ಅಂತ ಅಷ್ಟೇ. ನೋಡಿ, ಕಲರ್ಗೂ ಸಹ ಹಾಕ್ಬೋದು. ಇಷ್ಟೇ, ಜಾಸ್ತಿ ಹಾಕೋಂಗಿಲ್ಲ, ಸ್ವಲ್ಪ ಕ್ವಾಂಟಿಟಿಲೇ ನಾನು ಹಾಕ್ತಾ ಇರೋದು ಆ ಕಸ್ಟರ್ಡ್ ಪೌಡ್ರನ್ನ. ಸ್ವಲ್ಪ ಥಿಕ್ನೆಸ್ಸು ಇರುತ್ತೆ, ಆಮೇಲೆ ಪಾಯಸ ಸ್ವಲ್ಪ ಕಲರು ಬರುತ್ತೆ. ಈ ಅರಿಶಿನ ಅದು ಇದು ಹಾಕೋ ಬದಲು ಇದನ್ನು ಹಾಕಿದ್ರೆ ಸಾಕು. ನೋಡಿ, ನಾನು ಜಾಸ್ತಿ ಹಾಕೇ ಇಲ್ಲ, ನೀವೇ ನೋಡಿದ್ದೀರಾ. ಸೊ ಇದನ್ನು ಒಂದು 5 to 10 ಮಿನಿಟ್ಸ್ ಕುದಿಯಕ್ಕೆ ಬಿಡೋಣ. ಯಾವ ರೀತಿ ಕುದ್ದಿ ಪಾಯಸ ರೆಡಿ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ನಾನು ಆಗಲೇ ಹೇಳಿದೆ ಪಾಯಸನ ನಾವು 5 ರಿಂದ 10 ನಿಮಿಷ ಬೇಗ ರೆಡಿ ಮಾಡ್ಬೋದು ಅಂತ. ಸೊ ನೋಡ್ತಾ ಇದ್ದೀರಾ ಯಾವ ರೀತಿ ಪಾಯಸ ರೆಡಿ ಆಗಿದೆ ಅನ್ನೋದು. ಸೊ ನೀವು ಸಹ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಪಾಯಸ ಪರ್ಫೆಕ್ಟಾಗಿ ಅನ್ನೋದನ್ನು ನನಗೆ ತಿಳಿಸ್ಕೊಡಿ. ಸೊ ನೋಡಿ, ಇಲ್ಲಿ ಹಾಕ್ತಾಯಿದ್ದೀನಿ ನಾನು ಬೌಲಲ್ಲೂ ಸಹ. ಸೊ ನಾನು ಬೌಲಲ್ಲಿ ಎಕ್ಸ್ಟ್ರಾ ಯಾಕೆ ಎತ್ತಿಡ್ತಾ ಇದ್ದೀನಿ ಅಂದರೆ, ನಮ್ಮ ಯಜಮಾನ್ರು ತುಪ್ಪನ ತಿನ್ನಲ್ಲ. ಆ ಒಂದು ಕಾರಣದಿಂದ ಒಂದು ಬೌಲಲ್ಲಿ ಸಪ್ರೇಟು ಎತ್ತಿಟ್ಟು ನನಗೆ ಮಕ್ಕಳಿಗೆ ನಾವು ತುಪ್ಪ ಹಾಕೋತೀವಿ. ಸೊ ನೋಡಿ, ರೆಡಿಯಾಗಿದೆ ಪಾಯಸ, ಎಷ್ಟು ಕಲರ್ಫುಲ್ ಆಗಿದೆ. ಈ ಕಲರ್ ಯಾಕೆ ಬಂತು ಅಂತಂದರೆ, ನಾನು ಆಗಲೇ ಹೇಳಿದಂಗೆ ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡಿರೋ ಕಾರಣ ಈ ಕಲರ್ ಬಂತು. ಸೊ ನೋಡಿ, ನಾನು ಯೂಸ್ ಮಾಡ್ತಾ ಇರೋದು GRB ತುಪ್ಪ. ಇದನ್ನು ಸ್ವಲ್ಪ ಮಟ್ಟಿಗೆ ಹಾಕೋತೀನಿ, ಇಷ್ಟೇ ಸ್ವಲ್ಪ ಮಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ. ಸೊ ನೋಡಿದ್ರೆ ಎಷ್ಟು ಬೇಗ ಪಾಯಸ ರೆಡಿಯಾಗಿದೆ, ಕಲರ್ಫುಲ್ಲಾಗೂ ಕಾಣ್ತಿದೆ ಅಲ್ಲ. ಸೊ ನೋಡಿ, ಸಖತ್ತಾಗಿ ಬಂದಿದೆ, ಟೇಸ್ಟೂ ಸಹ ಸೂಪರಾಗಿರುತ್ತೆ. ನೀವು ಸಹ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಪಾಯಸ ಅನ್ನೋದನ್ನು ನನಗೆ ತಿಳಿಸ್ಕೊಡಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮನ್ನೆಲ್ಲನೂ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಏನು ಮಾಡಬೇಕು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋನ ನೋಡಿ, ಪಾಸ್ ಮಾಡಿ ಯಾರೂ ವೀಡಿಯೋನ ನೋಡಬೇಡಿ.
ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮೆಲ್ಲರೂ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್.